ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಗುಡ್ಡಾಪುರ ದಾನಮ್ಮನಿಗೆ ಹೋಗ್ತಾ ಇದ್ದೀವಿ. ಈಗ ನಾನು ತೋರಿಸ್ತಿದ್ದೀನಲ್ಲ ಅದು ಬಿಜಾಪುರಿಂದ ಗುಡ್ಡಾಪುರದ ಬಸ್ ಹತ್ತಿದ್ದೀವಿ. ಗುಡ್ಡಾಪುರಿಗಂತೂ ನಾವಂತೂ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಗುಡ್ಡಾಪುರ ಹೇಗಿದೆ, ದಾನಮ್ಮನ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದೇ ಗುಡ್ಡಾಪುರ ದಾನಮ್ಮನ ದೇವಸ್ಥಾನ. ಈಗ ಹೋಗ್ತಾ ಇದ್ದೀವಿ ಟೆಂಪಲ್ ಹತ್ರ ಬಸ್ ಇಳಿದು. ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ಲಿ, ಅದೇ ಬಿಸಿಲಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ಜಾತ್ರೆ ಇತ್ತು, ಯಾವಾಗಲೂ ಇರುತ್ತೆ ಅಂತ ಅನಿಸುತ್ತೆ ಜಾತ್ರೆ ಎಲ್ಲ. ಚೆನ್ನಾಗಿತ್ತು ಎಲ್ಲ. ನೋಡಿ ಇದೆ ಇಲ್ಲೆಲ್ಲ ಪಳಾರ ಅಂಗಡಿಗಳೆಲ್ಲ, ಬೇರೆ ಬೇರೆ ಅಂಗಡಿಗಳು ಬಿದ್ದಿದ್ವು. ಐಸ್ ಕ್ರೀಮಿನು ಜಾತ್ರೆ ಎಲ್ಲ ಒಂಥರ ಜಾತ್ರೆ ಥರನೇ ಇತ್ತಲ್ಲೆಲ್ಲ. ನೋಡಿ ಬಿಸಿಲಲ್ಲಿ ನಡ್ಕೊಂಡು ಹೋಗೋಷ್ಟರಲ್ಲೇ ಸುಸ್ತಾಗ್ಬಿಡ್ತು ನಮಗೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ಗುಡ್ಡಾಪುರ ದಾನಮ್ಮನ ದೇವಸ್ಥಾನ. ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ, ಒಳಗಡೆ ಎಲ್ಲ ಹೇಗಿದೆ ಅಂತ. ಇಲ್ಲಿ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಸ್ಲೀಪರ್ ಬಿಟ್ಟು ಹೋಗಬೇಕು. ಇಲ್ಲಿ ಸ್ಲೀಪರ್ ಬಿಡ್ತಾ ಇದ್ದೀವಿ. ಆಮೇಲೆ ಒಳಗಡೆ ಬಂದು ಹೋಗ್ತಾ ಇದ್ದೀವಿ ನೋಡಿ. ಒಳಗಡೆ ಇದೆ, ಇನ್ನೂ ಏನೋ ಕಟ್ತಾ ಇದ್ರು ಟೆಂಪಲ್ನ. ಈಗ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಈ ಕಡೆ ಹೋಗೋದು ದಾರಿ ಇದೆ, ಏಕೆಂದರೆ ಆ ಕಡೆ ಎಲ್ಲ ಕಟ್ತಾ ಇದ್ರು ದೇವಸ್ಥಾನ, ಅದಕ್ಕೆ ಈ ಕಡೆ ಬಿಟ್ಟಿದ್ರು ಹೋಗೋದಕ್ಕೆ. ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಏನಾದರೂ ಸೇವೆ ಮಾಡಬೇಕಂತ ಇದ್ದರೆ ಇಲ್ಲಿ ಕುತ್ಕೊಂಡಿರ್ತಾರೆ ಸೈಡ್. ಇಲ್ಲೆಲ್ಲ ಸೇವೆ ಮಾಡೋರೆಲ್ಲ ಹೆಸರು ಬರ್ಸಿರ್ತಾರೆ ಏನಾದರೂ ಸೇವೆ ಇದ್ದರೆ. ಈಗ ನೆಕ್ಸ್ಟು ಒಳಗೆ ಹೋಗ್ತಾ ಇದ್ವಿ ನೋಡಿ. ಈ ಥರ ಇದೆ ದೇವಸ್ಥಾನ. ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ. ತುಂಬಾ ರಶ್ ಇತ್ತು, ಯಾಕೆಂದರೆ ಅಲ್ಲೇನೋ ಪೂಜೆ ನಡೀತಾ ಇತ್ತು ದೇವಿಗೆ ಒಳಗಡೆ. ಅದು ಪೂಜೆ ಮುಗಿಯೋವರೆಗೂ ಯಾರಿಗೂ ದರ್ಶನ ಇಲ್ಲ ಅಂತಂದು ಹಾಗೆ ಸ್ಟಾಪ್ ಮಾಡಿದರು. ಹಾಗಾಗಿ ಈ ಥರ ಇಷ್ಟು ಪಾಳೆ ಇತ್ತು ನೋಡಿ, ಎಷ್ಟೊಂದು ಜನ ನಿಂತಿದ್ದಾರೆ ಅಲ್ಲೆಲ್ಲ. ಪಾಳೆ ಸಿಕ್ಕಾಪಟ್ಟೆ ಇತ್ತು. ನಾವು ಪಾಳೆ ಇನ್ನೂ ಲೇಟ್ ಆಗ್ಬೋದು ಅಂದ್ಕೊಂಡು ಊಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ವಾಪಸ್ಸು. ನೋಡಿ ರಶ್ ನೋಡಿ ಊಟ ಮಾಡಿಕೊಂಡೆ ವಾಪಸ್ ಬಂದು ದರ್ಶನಕ್ಕೆ ನಿಂತಾಯಿತು ಅಂತ ಅಂದ್ಕೊಂಡು. ಅಂದರೆ ಅಲ್ಲಿ ಒಳಗಡೆ ಪೂಜೆ ನಡೀತಾ ಇತ್ತು, ಹಾಗಾಗಿ ವೇಟ್ ಮಾಡಿಸಿದ್ರು ಎಲ್ಲರಿಗೂ. ನಾವೀಗ ಊಟ ಮಾಡೋಕ್ಕೆ ಅಂತ ಹೋಗ್ತಾ ಇದ್ವಿ. ಅಲ್ಲಿ ರಶ್ ಇರೋದು ನೋಡಿಕೊಂಡು ವಾಪಸ್ ಬಂದೆ, ದರ್ಶನಕ್ಕೆ ನಿಂತಾಯಿತು ಅಂದ್ಕೊಂಡು ಹೋಗ್ತಾ ಇದ್ವಿ. ಆಲ್ರೆಡಿ ಟೈಮ್ 1:30 ಆಗಿಬಿಟ್ಟಿತ್ತು. ಹಾಗಾಗಿ ಊಟ ಮಾಡಿಕೊಂಡೆ ಬಂದು ನಿಂತಾಯಿತು ಬಿಡು ಅಂತಂದು ಹೋಗ್ತಾ ಇದ್ವಿ. ದೇವಸ್ಥಾನದಿಂದ ಸ್ವಲ್ಪ ದೂರ ಇದೆ ಊಟದ ಹಾಲು. ಅಲ್ಲಿ ಕರ್ನಾಟಕ ಭವನ ಅಂತ ಇದೆ, ಅಲ್ಲಿ ಇತ್ತಂತೆ ಊಟ. ಅಲ್ಲೇ ಹೋಗ್ತಾ ಇದ್ವಿ. ನಡ್ಕೊಂತ ಹೋಗ್ತಾ ಇದ್ವಿ ಹಾಗೆ ಬಿಸಿಲಲ್ಲಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಮಧ್ಯಾಹ್ನ ಹೊತ್ತು. ನೋಡಿ ಹೋಗ್ತಾ ಇದ್ವಿ ನಡ್ಕೋತ. ಗುಡ್ಡಾಪುರ ನೋಡಿ ಹೇಗಿದೆ, ಹೀಗಿದೆ ಗುಡ್ಡಾಪುರ. ಇಲ್ಲಿ ಜಾಸ್ತಿ ಮನೆಗಳೇ ಇಲ್ಲ, ಹಾಗಾಗಿ ಬರೀ ದೇವಸ್ಥಾನ ಒಂದು ಕಾಣಿಸುತ್ತೆ, ಅಲ್ಪ ಸ್ವಲ್ಪ ಅಂಗಡಿಗಳು ಅಷ್ಟೇ. ಯಾವುದು ಜಾಸ್ತಿ ಏನೂ ಇಲ್ಲೇ ಇಲ್ಲ ಇಲ್ಲಿ. ನೋಡಿ ಬರ್ತಾ ಇದ್ದಾರೆ. ಬಂತು ನೋಡಿ, ಹಾಲು ಇದೆ, ಊಟದ ಹಾಲು, ಕರ್ನಾಟಕ ಭವನ. ಈಗ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲೆಲ್ಲ ಬಸ್ಗಳು ನಿಂತಿದೆ ನೋಡಿ, ಬೆಳಗಾವಿ ಬಸ್ಸು. ಎಲ್ಲರೂ ಇಲ್ಲಿ ಹೋಗೋವಾಗ ಊಟ ಮಾಡಿಕೊಂಡೇ ಹೋಗ್ತಾರೆ ಎಲ್ಲರೂ. ಹಾಗಾಗಿ ಇಲ್ಲಿ ಒಳಗಡೆ ಹೋಗ್ತಿದ್ದೀವಿ ನೋಡಿ. ಈಗ ಇದೆ ಕರ್ನಾಟಕ ಭವನ. ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲೆಲ್ಲ ನೋಡಿ ಸುತ್ತಲಿ ಎಲ್ಲ ಹೇಗಿದೆ, ಸುತ್ತಲೆಲ್ಲ ಒಂಥರ ಗಾರ್ಡನ್ ಥರ ಮಾಡಿದ್ದಾರೆ, ಚೆನ್ನಾಗಿತ್ತು. ಇಲ್ಲೆಲ್ಲ ಡ್ರೈವರ್ಗಳು ಕಂಡಕ್ಟರ್ಗಳು ಇಲ್ಲೇ ಊಟ ಮಾಡೇ ಹೋಗ್ತಾರೆ ಇಲ್ಲೆಲ್ಲ ಬಂದವರು. ನೋಡೋಣ ಒಳಗೆ ಹೇಗಿದೆ ಅಂತ. ಇಲ್ಲೆಲ್ಲ ಸ್ಲೀಪರ್ ಬಿಟ್ಟು ಒಳಗಡೆ ಹೋಗಬೇಕು. ಇಲ್ಲೇ ಸ್ಲೀಪರ್ ಬಿಟ್ವಿ ಒಂದು ಕಾಣೆಯಲ್ಲಿ. ಈಗ ಒಳಗೆ ಹೋಗಬೇಕು.
ಇಲ್ಲಿ ಒಳಗಡೆ ಹೋಗುವಾಗ ಏನಂದರೆ ಎಲ್ರದ್ದು ಹೆಸರು ಬರ್ಸ್ಕೋತಾರೆ, ಯಾರ್ಯಾರು ಹೋಗ್ತಾರೆ ಪ್ರತಿಯೊಬ್ಬರದ್ದು ಹೆಸರು ಬರೆಸಿ ಹೋಗಬೇಕು. ಯಾಕೆಂದರೆ ಅವರು ಡೈಲಿ ಊಟದ್ದೆಲ್ಲ ವ್ಯವಸ್ಥೆ ಮಾಡಬೇಕಲ್ವ, ಒಂದು ಲೆಕ್ಕ ಇರುತ್ತೆ ಎಲ್ಲರದ್ದು ಹೆಸರು ತೊಗೊಂಡ್ರೆ. ಅದಕ್ಕೆ ಪ್ರತಿಯೊಬ್ಬರದ್ದು ಬಂದವ್ರದ್ದೆಲ್ಲ ಊಟಕ್ಕೆ ಬಂದವ್ರದ್ದೆಲ್ಲರದ್ದು ಹೆಸರು ತೊಗೊಳ್ತಾರೆ ಬಂದವ್ರದ್ದು. ನೋಡಿ ಊಟದ ಹಾಲ್ ಈ ಥರ ಇದೆ ಒಳಗಡೆ, ತುಂಬ ಚೆನ್ನಾಗಿದೆ, ದೊಡ್ಡ ಹಾಲೇ ಇತ್ತು. ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ದಾನ ಮುಂದೆ ಒಂದು ಮೂರ್ತಿ ಇಟ್ಟಿದ್ರು, ಅದಕ್ಕೆ ನಮಸ್ಕಾರ ಮಾಡ್ಕೊಂಬರೋಣ ಅಂತ ಹೊರಟ್ವಿ. ಇಲ್ಲಿ ಸಣ್ಣದು ಮೂರ್ತಿ ಮಾಡಿದ್ದಾರೆ ಇಲ್ಲೆಲ್ಲ. ನೋಡಿ ಇಲ್ಲದಲ್ಲ ದಾನಮ್ಮ ಊಟದ ಹಾಲ್ನಾಗ ಇಟ್ಟಾರೆ ಇದನ್ನು. ಮತ್ತು ಊಟಕ್ಕೆ ಕುತ್ಕೊಂಡ್ವಿ. ಈಗ ಊಟ ಮಾಡ್ಕೊಂಡ್ವಿ. ಅನ್ನ ಸಾಂಬಾರು ರವೆ ಹುಗ್ಗಿ ಇದು ಪ್ರಸಾದ ಇರ್ತೀವಿ. ಊಟ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಸಾಂಬಾರು ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ಊಟ ಮಾಡಿ ಹೊರಟ್ವಿ. ಹೊರಡೋಕ್ಕಿಂತ ಮುಂಚೆ ಅಲ್ಲೊಂದಿಷ್ಟು ಫೋಟೋಸ್ ತೊಗೊಳ್ಳೋಣ ಅಂತ ಅಂದರು. ಒಂದಿಷ್ಟು ಅಲ್ಲಿ ಫೋಟೋಸ್ ತೊಗೊಳಕ್ಕೆ ನಿಂತ್ಕೊಂಡ್ವಿ. ಅಲ್ಲೇ ದೇವ್ರ ಮುಂದೆ ನಿಂತ್ಕೊಂಡು ಮತ್ತು ವಾಪಸ್ಸು ದರ್ಶನಕ್ಕಂತ ಹೊರಟ್ವಿ. ಎಲ್ಲ ನೋಡಿ ಅಲ್ಲಿ ಖಾಲಿನೇ ಐತಿ. ಆವಾಗಲೇ ತೋರಿಸಿದ್ನೆಲ್ಲ ಆವಾಗ ಒಂದು ಸ್ವಲ್ಪ ಪೂಜೆ ನಡೀತಾ ಇತ್ತು ಒಳಗಡೆ ಎಲ್ಲ, ಹಾಗಾಗಿ ಎಲ್ಲರೂ ಸ್ಟಾಪ್ ಮಾಡಿದ್ರು ಪಾಳೆ ಎಲ್ಲ. ಈಗೆಲ್ಲ ಖಾಲಿನೇ ಐತಿ, ಹಂಗೆ ಹೋಗ್ತಾಯಿದ್ವಿ. ನಾನು ವೀಡಿಯೋ ಮಾಡೋದ್ರಲ್ಲೇ ಒಬ್ಬರು ಅಜ್ಜಿ ನಾ ಯಾವ ಕಡೆ ಹೋಗ್ತೇನೆ ಆ ಕಡೆಯೇ ಬರ್ತಾಯಿದ್ವಿ. ಸರಿಯಾಗಿ ಯಾವ ಕಡೆ ಹೋದರೂ ಆ ಕಡೆಯೇ ಬರ್ತಾಯಿದ್ದ ಅಜ್ಜಿ. ನೋಡಿ ಮತ್ತೆ ಬಂದು ನೋಡಿ ಈಗ ಪಾಳೆ ಹಚ್ಚೀವಿ, ಪಾಳೆಯಿಂದ ಒಳಗಡೆ ಹೋಗ್ತಾಯಿದ್ದೀವಿ. ಈಗ ಖಾಲಿನೇ ಇತ್ತು, ಆಮೇಲೆ ಮುಂದೆ ಒಂದು ಸ್ವಲ್ಪ ರಶ್ ಇತ್ತು. ಈಗ ಮುಂದೆ ಹೋಗ್ತೀವಿ ನೋಡು, ಅಲ್ಲಿಂದ ಜನ ಶುರು ಆಗಿದ್ದಾರೆ. ಇದೆಲ್ಲ ಒಳಗಡೆ, ಇದು ದೇವಸ್ಥಾನಕ್ಕೆ ಒಳಗೆ ಹೋಗ್ಬೇಕಂದ್ರೆ ಪಾಳೆ ಹಚ್ಚಬೇಕಿಷ್ಟು. ಆದರೂ ಅಷ್ಟೊಂದು ರಶ್ ಇರಲಿಲ್ಲ, ಎಲ್ಲ ಚೆನ್ನಾಗಿ ಆಗ್ತದೆ ಅಷ್ಟು. ಇಲ್ಲಿ ಈಶ್ವರನ ಮೂರ್ತಿ ಇಟ್ಟಿದ್ದಾರೆ, ಇದು ವೀರಭದ್ರೇಶ್ವರ ಮೂರ್ತಿ. ಮತ್ತು ಒಳಗಡೆ ಇದು ಪಾಳೆ ಹಚ್ಕೊಂಡು ಒಳಗಡೆ ಹೋಗ್ಬೇಕು. ಇಲ್ಲಿ ಇಲ್ಲೇ ಒಂದು ದೇವ್ರು ಇಟ್ಟಿದ್ವಿ ಈಶ್ವರಗುಡಿ. ಇದು ಪಲ್ಲಕ್ಕಿಯಿಂದ ನೆಕ್ಸ್ಟ್ ಮತ್ತೆ ಅಲ್ಲೆಲ್ಲ ಒಳಗಡೆ ಹೋಗ್ಬೇಕಂದ್ರೆ ಹಿಂಗೆಲ್ಲ ಕಾಣಿಸ್ತಾ ಇತ್ತು. ಹಾಗೆ ಸುಮ್ಮನೆ ವೀಡಿಯೋ ಮಾಡಿದೆ, ಅದು ಎಲ್ಲ ಕವರ್ ಆಗಲಿ ಅಂತ. ಈಗ ಒಳಗಡೆ ಹೋಗ್ತೀವಲ್ಲ, ಅಲ್ಲಿ ಮೊಬೈಲ್ ಅಲವಿಲ್ಲ. ಹಾಗೆ ದೇವ್ರದ್ದು ಅಲ್ಲೇ ಒಳಗೆಲ್ಲ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ಹಾಗೆ ಒಂದಿಷ್ಟು ಫೋಟೋಸ್ನ ತಗೊಂಡ್ವಿ. ಫೋಟೋಸ್ ತೊಗೊಂಡ್ಮೇಲೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸುಮ್ಮನೆ ಅಲ್ಲೇ ಯಾರ್ದೋ ಕೈಯಲ್ಲಿ ಮೊಬೈಲ್ ಕೊಟ್ಟು ಫೋಟೋಸ್ ತೆಗೆಸ್ಕೊಂಡ್ವಿ ಒಂದಿಷ್ಟು. ಇದು ಹೊರಗಡೆಯಿಂದ ತೆಗ್ದಿರೋದು. ಹೊರಗಡೆ ಬಂದು ಒಂದು ಲಾಸ್ಟ್ ಫೋಟೋ ತೆಗೆಸ್ಕೊಂಡು ಆಚೆ ಬಂದ್ವಿ. ವಾಪಸ್ ಊರ ಕಡೆ ಹೊರಟ್ವಿ. ನೋಡಿ ನಮ್ಮೂರು ಕೆಲವ್ರ ಹತ್ರ ಹೊರಟ್ವಿ ನಾವು ವಾಪಸ್. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.